ನಾಟರಂಗಕ್ಕೆ ತಲೆಯನ್ನು ತೋರಿ ವರವನ್ನು ಪಾಲಿಸೋ ಈ ನಟ ತಾಯಿ. ಈ ನಾಟರಂಗಕ್ಕೆ ವರವನ್ನು ತೋರಿ ಬೆಲೆಯನ್ನು ಪಾಲಿಸೋ ಈ ನಟ ತಾಯಿ. ತಾಯಿಯು ನೀನೆ ತಂದೆಯು ನೀನೆ, ತಾಯಿಯು ನೀನೆ ತಂದೆಯು ನೀನೆ, ಬಂಧವು ನೀನೆ ಬಳಗವು ನೀನೆ, ಬಂಧವು ನೀನೆ ಬಳಗವು ನೀನೆ. ತೋರು ನಿನ್ನ ಪ್ರಭಯ ಗೀತೆಯನ್ನು ತಾಯಿ ದೇವಿ ಶ್ರೀ ಆದಿಶಕ್ತಿ. ತಾಯಿ ದೇವಿ ಶ್ರೀ ಆದಿಶಕ್ತಿ. ಹಿರವರ ಗ್ರಾಮದಲ್ಲಿ ಜನಿಸಿದ ತಾಯಿ ನೀನೆ ನಮ್ಮ ಜನ್ಮದ ತಾಯಿ. ಹಿರವರ ಗ್ರಾಮದಲ್ಲಿ ಜನಿಸಿದ ತಾಯಿ ನೀನೆ ನಮ್ಮ ಜನ್ಮದ ತಾಯಿ. ಅನ್ಯವು ನೀನೆ ಪುಣ್ಯವು ನೀನೆ, ಅನ್ಯವು ನೀನೆ ಪುಣ್ಯವು ನೀನೆ, ರಾಗವು ನೀನೆ ತಾಳವು ನೀನೆ, ರಾಗವು ನೀನೆ ತಾಳವು ನೀನೆ. ತೋರು ನಿನ್ನ ಪ್ರಭಯ ಗೀತೆಯನ್ನು ತಾಯಿ ದೇವಿ ಶ್ರೀ ಆದಿಶಕ್ತಿ. ತಾಯಿ ದೇವಿ, ತಾಯಿ ದೇವಿ, ತಾಯಿ ದೇವಿ ಶ್ರೀ ಆದಿಶಕ್ತಿ. ನಾಡು ನಾಡಿನ ಕಣ ಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ನಮ್ಮ ನಾಡು ನಾಡಿನ ಕಣ ಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜಯ ಭಾರತ ನಮ್ಮಯ ದೇಶ, ಜಯ ಭಾರತ ನಮ್ಮಯ ದೇಶ. ಮಹಾತ್ಮ ಗಾಂಧಿ ಚಾಚನೇರು ವೀರ ಸುಭಾಷರು ಜನಿಸಿದ ದೇಶ. ಮಹಾತ್ಮ ಗಾಂಧಿ ಚಾಚನೇರು ವೀರ ಸುಭಾಷರು ಜನಿಸಿದ ದೇಶ. ವೀರ ಸುಭಾಷರು ಜನಿಸಿದ ದೇಶ, ವೀರ ಸುಭಾಷರು ಜನಿಸಿದ ದೇಶ. ನಮ್ಮ ನಾಡು ನಾಡಿನ ಕಣ ಕಣಗಳಲ್ಲಿ
ಉಮಾ ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಕ್ಕಸರನ್ನ ಸಂಹರಿಸಿ ಜಗತ್ ಕಲ್ಯಾಣ ಮಾಡಿದಂತೆ ಈ ಕಲಿಯುಗದ ರಕ್ಕಸರನ್ನ ಸಂಹರಿಸುವುದಕ್ಕೆ ಮತ್ತೊಮ್ಮೆ ಅವತರಿಸಿ ಬಾತಾಯಿ ನಿತ್ಯ ಈ ಬಹುತಾಯಿ ಸೇವೆ ಕುರಿ ಸೇವೆ ನಮ್ಮೆಲ್ಲರೂ ಉಸಿರಿಂದ ಬದುಕುತ್ತಿರುವ ನಮ್ಮನ್ನೆಲ್ಲ ಉದ್ಧರಿಸು ತಾಯಿ, ಉದ್ಧರಿಸು. ಮುಗೀತು ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಈ ಭವತಾರಿಣಿಯ ಪೂಜೆಯನ್ನು ಮುಗಿಸಿ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿರಿ. ಅಮ್ಮ ಗಿರಿಜಾಮಾತೆ, ನಿನ್ನಿಂದಲೇ ಗಿರಿಜಾ ಎಂಬ ಒಲವಾಗಿರಿದಾಗ ಕರೆಸಿಕೊಂಡಿರೋ ಹರಣ ಸತಿ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲಿಗಳ ಕೂಡ ಅಮ್ಮ ಎಂದು ಕೂಗಿದಾಗ ಆನಂದಿಸುತ್ತವೆ. ನಿನ್ನನ್ನು ಪೂಜಿಸಿ ನಾವು ಭಾಗ್ಯವಂತರಾದೆವು ತಾಯಿ. ಸ್ವಾಮಿ, ಮಾತೆ ಅಣ್ಣ ಕೊಡು ಮಾತೆ, ಹಗಲಿರಲು ಮಳೆ ಚಳಿ ಬಿಸಿಲನಿದೆ ದುಡಿಯುತ್ತಿರುವ ಕುರಿಗಳನ್ನು ಸಾಗಿಕೊಂಡು ಭೀಮಾಸುರದ ತಮ್ಮಂದರನ್ನು ಬೆಳೆಸಿದ್ದೀನಿ ತಾಯಿ. ಈ ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ. ಸ್ವಾಮಿ, ನೀವಾಡಿದ ಮಾತಲ್ಲಿ ಏನು ಸ್ವಲ್ಪ ಕಠೋರತೆ ಕಂಡಿತಲ್ಲವೇ? ಹೌದು ಮಂಗಳ, ಹೌದು. ಕಠೋರತೆ ಎಂಬ ಕಠಿಣ ಕಾಲದಲ್ಲಿ ಅಗ್ನಿಯ ಪರೀಕ್ಷೆ ಕಟ್ಟು ಇದ್ದಂತೆ ಆಯಿತು. ಆ ಪರೀಕ್ಷೆಯಲ್ಲಿ ನಮ್ಮನ್ನು ಗೆದಿಸಿ ಪಾಸ್ ಮಾಡೋಮಂತ ಬೇಡ್ಕೊನೆ. ಅಂದ್ರೆ ಇದರ ನಿಜದ ಅರ್ಥ? ಇದರ ಅರ್ಥ ನೀ ತಿಳಿದ ಬಯಸಿದರೆ ನನ್ನ ಮಾತು ವ್ಯರ್ಥ ಅಲ್ಲಗಳ ಎಂಬುದು ನನಗೆ ಮಾತು ಕೊಡ್ತೀಯಾ? ಇದೇನು ಸ್ವಾಮಿ ಹೀಗೆ ಕೇಳ್ತೀರಾ? ಸತಿಯಾದವಳು ಪತಿಯ ಆಜ್ಞೆಯನ್ನ ಪರಿಪಾಲಿಸುವುದು ಅವಳ ಧರ್ಮ. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡಿದ ಸತಿಯು 108 ವ್ರತವನ್ನ ಮಾಡಿದರೆ ಪತಿಯ ಮಾತನ್ನ ಕೇಳಿದ ಸತಿಯು ಸತಿಯೇ ಅಲ್ಲ. ಅದೇನಂತ ಹೇಳಿ ನಿಮ್ಮ ಪಾತ ಸಾಕ್ಷಿಯಾಗಿಯೂ ನಡೆಸ್ತೀನಿ. ಈ ನಿನ್ನ ಮಾತಿನಲ್ಲಿ ಅಜ್ಞಾನ ಕಣ್ಣು ತೆರೆಸಿಬಿಟ್ಟೆ, ಹೃದಯ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ಜೀವನದ ಕಣ್ಣು ಹೊರಗೆ ಹೋಗುವ ಈ ರಮಣಿ ನನ್ನ ಪ್ರತಿ ಮಾತು ಉಸಿರಿನಲ್ಲಿ ರಾಮ ಬಾಣವಾಗಿ ಪ್ರಜ್ವಲಿಸಿ ಇಜ್ಜಲ ಬಯಸದ ಈ ಮನೆ ರಾಮರಾಜರ ಗೂಡಾಯ್ತು. ಆ ನನ್ನ ತಮ್ಮ ಬೀರ ಏನಾಯ್ತು? ಆ ಬೀರ ಎಂದು ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ. ಅವನ ತಾಯಿ, ನನ್ನ ತಾಯಿ, ಅಕ್ಕ ತಂಗಿಯರು, ಗಂಡನಿಲ್ಲದ ನನ್ನ ತಾಯಿ ಚಿಕ್ಕಮ್ಮ ರೋಗ ಸಾಯುವ ಮುನ್ನ ಈ ಚಿಕ್ಕ ಬೀರನೆಂಬ ಕೂಸನ್ನ ಕೈಗೊಪ್ಪಿಸಿ ಸತ್ತ ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನಂದರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನ ದೇವರ ಸಮಾನ ನೋಡ್ಕೊತಾನೆ. ಆ ಕಾರಣ ನಾವು ಬೇರೆ ಬೇರೆ ತಾಯಿಯ ಮಕ್ಕಳಂಗೆ ನಮ್ಮಿಬ್ಬರ ಹೊರತು ಇನ್ನೊಬ್ಬರಿಗೆ ತಿಳಿಯಬಾರದು. ಆ ಥರ ನೀನು ಸ್ವಂತ ಮಗನ ಹತ್ರ ನೋಡ್ಕೊಳ್ಳಬೇಕು. ಅನಾಥ ಮಗನಿಂದ ಬಾಯಿಸಬೇಡ, ಇದೇ ನನ್ನ ಆಸೆ. ಇದೆಂತಹ ಮಾತು ಸ್ವಾಮಿ? ಅವನು ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಿಂತಿರುವ ಬೀರಣ್ಣ. ಇಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದು ನನ್ನ ರಾಮವಚನ. ಮೆಚ್ಚಿದೆ ಮಂಗಳ ನಿನ್ನ ಈ ಉದಾರ ಗುಣಿ. ಇಲ್ಲಿಯವರೆಗೆ ನಾನು ಹುಚ್ಚನಾಗಿ ಮುಚ್ಚಿಕೊಂಡು ಕೆಚ್ಚದೆ ಒಡೆದು ಹೋಗುವ ಈ ರಭಸಭೆಗೆ ಹೊಟ್ಟೆನೆ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಇನ್ನೇನಿದೆ? ಬಾ, ಈ ಸಂತೋಷ ಸಮಯದಲ್ಲಿ ನೆರಬಿಚ್ಚಿ ನೈಲಿ ಹಾಡುವನ ನೊಂದಿಗೆ ಬಂದೆ ಬಾ ರಾಜ. ನಲ್ಲನೆ ಸವಿ ಮಾತಿನಲ್ಲಿ ಮೆಲ್ಲನೆಯ ಮಲ್ಲಿಗೆ ಸುವಾಸನೆಗೆ ಇತ್ತ ಹಾಡಿ ಕುಣಿಯೋಣ ಬಾ. ನನಗಾಗಿ ನಿನಗಾಗಿ ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ಬಾರೆ ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀಡು. ಸಿಹಿ ಮುತ್ತಿನ ಕಾಲಿಗೆ ನೀ ಬಾರ ನನ್ನ ಸನಿಹಗೆ.
ರೀ ಏನು ಅಂದ್ರೆ ಓ ಏನು ಬೇಕು ಅಂದ್ರೆ ಮುತ್ತು ಮುತ್ತು ಛೀ, ಹೋಗಿ ಅಪ್ಪ ನನಗೆ ಸಿಹಿ ಮುತ್ತಿನ ಸಿಹಿ ಮುತ್ತಿನ ಅನುರಾಗ ಸಿಹಿ ಮುತ್ತಿನ ಅಣ್ಣ ಅತ್ತಿಗೆ ಈಗ ಬಂದಿರಪ್ಪ. ಹೌದಣ್ಣ, ದಡ್ಡಿ ಕಸ ಒಡೆದು ಬಾಲಮರಿ ತಾಯಿಯ ಮೊಲೆಗಿಟ್ಟು ಅವುಗಳಿಗೆ ತಪ್ಪಲಾಕಿ ಬರೋದೊಳಗೆ ಲೇಟ್ ಆಯ್ತಣ್ಣ. ಬಾ ಮಗ, ಬೇಗ ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿವೆ ಅಂತೆ. ಈ ಬೀರನಿಗೆ ಚಾಯ್ ಏನಮ್ಮ? ನನ್ನ ಹೆತ್ತ ತಂದೆ ತಾಯಿ ನೀವಿರುವಾಗ ನಿಮ್ಮ ಕೈ ತುತ್ತು ಉಂಡು ಕೆಚ್ಚದೆ ಬೇಯಿಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತೊಂಬೆಗೆ ಹಾಲು ಕುಡಿದು ಒಂದು ಬೋಗಾಣಿ ಜೋಳದ ನುಚ್ಚು ಉಂಡು ಬಂದಿದ್ದಾನೆ. ಹಾ ಅತ್ತಿಗೆ, ನಾನಂದರೆ ನಿಮಗೆ ಇಷ್ಟ ಇಲ್ಲವೇ? ಯಾಕೋ ತಮ್ಮ ಹೀಗೆ ಕೇಳುತ್ತಿರುವೆ? ನೀನಂದರೆ ನನಗೆ ಪಂಚಪ್ರಾಣ. ಇದನ್ನೆಲ್ಲವನ್ನು ತಮ್ಮ ಧರ್ಮದ ನುಡಿಯಿಂದ ಕೇಳಿಸಿಕೊಂಡಿರುವೇನನ್ನ? ಅದು ಅದು ಯಾಕಣ್ಣ ತೊದಲುತ್ತಿರುವೆ? ಈಗಲೇ ಹೇಳಿದೆಯಲ್ಲ, ನಾನೆಂದರೆ ನಿನಗೆ ಪಂಚಪ್ರಾಣವೆಂದು. ಅಣ್ಣ ಅಣ್ಣ ತೆಗೆದುಕೋಪಣ್ಣ,
10 ಮರಿ ಮಾಡಿದ 10,000ದಂತೆ 1,00,000 ರೂಪಾಯಿಯನ್ನು. ಎಂತ ಸಾಧನೆ ಸೋದರ ನಿನ್ನದು. ನಿನ್ನೆ ದುಡಿಮೆಯನ್ನು ನಾ ಎಷ್ಟು ಬಣ್ಣಿಸಿದರು ಅದ ಹೇಳುತ್ತಿರುವುದು ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಮರಿಯಿಂದಪ್ಪ, ನಿನ್ನ ಕುರಿಮರಿಯಿಂದ. ನಾ ಎಷ್ಟು ಹೊಲ ಬಿತ್ತಿ ಬೆಳೆದರು 2 ವರ್ಷ ಮರಿಗಳ ಹೆಚ್ಚಾಗಿ ಪೀಕೆಲ್ಲ ನಾಶಿಯಾಗಿ ಹೋಗಿದವಪ್ಪ. ನೇಗಿಲ ಹೋಗಿ ನೀವೇ ದುಡಿದು ತಂದವ ತೇಗುವ ಭೋಗಿ ಆಗಿದ್ದಾನಪ್ಪ. ಈ ವರ್ಷ ಇಲ್ಲದ ಮಳೆ ಇಲ್ಲದ ಬೆಳೆ ಇಲ್ಲ. ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ಈ ನೇಗಿಲಿ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗಕ್ಕೆ ಉಳಿಗಾಲವಿಲ್ಲ. ಅದು ನಿನ್ನ ನಿತ್ಯ ಕಾಯಕ ಅಣ್ಣ, ನಿತ್ಯ ಕಾಯಕ. ಎಂತ ಶಕ್ತಿ ಅಡಿಯಾಗಿದ್ದೆ ಸೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥವೇ ಗೊತ್ತೇ? ಅಣ್ಣ, ನಿನ್ನ ತಮ್ಮನಾಗಿ ಜನಿಸಿ ಬಂದವನಿಗೆ ಇಷ್ಟು ಗೊತ್ತಿಲ್ಲವೇ ಅಣ್ಣ? ಅಣ್ಣ ಕೇಳಿಲ್ಲಿ ಯೋಗಿಯ ಅರ್ಥವನ್ನು. ಅಂಗೈನ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನವಾಗಿ, ಕಲೆ ಸಂಗೀತ ಗಾಯನ ಮಾಡಿ ಕರೆಸಿದ ಆ ಗದುಗಿನ ಪುಟ್ಟರಾಜರು ಗಾನಯೋಗಿ. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವೈದಿ ದಾಸೋಹಿ ಆದ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಹೋಗಿ ಸಂಚಾರ ಮಾಡಿ ಕೋಟಿ ಕೋಟಿ ಜಪದಗ್ನೆ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಈ ಮಾಂಸದ ಶರೀರವನ್ನು ಮಂತ್ರಮಯ ಶರೀರನಾಗಿ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ ಅಲ್ಲವೇ ಅಣ್ಣ? ಅಣ್ಣ, ಹುಟ್ಟಿದ ದಿನದಿಂದಲೇ ಕಾಂಚಕವನ್ನು ಕಾಲಲ್ಲಿ ಸರಿಸಿ ಆಶೆಯನ್ನು ತ್ಯಜಿಸಿ ಜೇಬುಗಳಿಲ್ಲದ ಶರ್ಟ್ಗಳನ್ನು ಧರಿಸಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ನೀಡಿ ಅವರು ಸಾಯುವ ಮುನ್ನ ಅವರೇ ಬರೆದಿಟ್ಟ ಲೇಖನಿಯಲ್ಲಿ ಈ ಜೀವ ಇಲ್ಲದ ಮೇಲೆ ಇನ್ನೇನಿದೆ, ಸತ್ಯವೂ ಇಲ್ಲ, ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ. ಅಣ್ಣ, ನಾನು ಇಲ್ಲ, ನೀನು ಇಲ್ಲ, ಇಲ್ಲ ಎಂಬುದೇ ತಾನಿಲ್ಲವೆಂದು ಬರೆದು ಶಿವಾದನರಾದರಲ್ಲ ಆ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಅವರು ಜ್ಞಾನಯೋಗಿ ಅಣ್ಣ, ಅವರು ಜ್ಞಾನಯೋಗಿ. ಎಂತ ಮಾತುಗಳು! ಇನ್ನು ಕೇಳಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ಹುತ್ತಿ ಬಿತ್ತಿ ಬೆಳೆದು ಈ ಜಗಕ್ಕೆ ಅನ್ನ ಹಾಕುವ ನೀ ನೇಗಿಲ ಯೋಗಿ ಅಣ್ಣ, ನೇಗಿಲ ಯೋಗಿ. ನಿನ್ನ ಒಂದೊಂದು ಮಾತನ್ನು ನಾನು ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದೆ ನಮ್ಮ ಮನೆಯಲ್ಲಿ ಸಂತೋಷ ಸಂಭ್ರಮ? ಬಾರಪ್ಪ ಶಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೇ? ಅತ್ತಿಗೆ ಡಿಗ್ರಿ ಅಭ್ಯಾಸ ಏನು ಚೆನ್ನಾಗಿ ನಡೀತಾ ಇದೆ. ಆದರೆ ಅದರ ಹಣಕ್ಕಾಗಿ ಅಣ್ಣನ ಕಡೆ ಬಂದೆ. ಅಣ್ಣ ಅಣ್ಣ ಈಗ ತಾನೇ ಮರಿ ಮಾಡಿದ ಹಣವನ್ನು ಕೊಟ್ಟೆನಲ್ಲ, ತಮ್ಮನಿಗೆ ಕೊಟ್ಟು ಬಿಡಣ್ಣ. ಎಷ್ಟು ಬೇಕಾಗಿದೆ ಸೋದರ? ಅಣ್ಣ, 25,000 ಕೊಟ್ಟು ಬಿಡು, ಅಷ್ಟು ಸಾಕು ನನಗೆ. ತೆಗೆದುಕೋ, ಅಣ್ಣ ಅಂದ ಮೇಲೆ ಹಿಡತಲಿಂದ ಇರಬೇಕು. ಆಯ್ತಣ್ಣ. ಸ್ವಾಮಿ, ನಮ್ಮ ಸಂಸಾರ ಈಗ ಎಂತ ಆನಂದ ಸಾಗರವಾಗಿದೆ ನೋಡಿ. ಈ ನನ್ನ ತಮ್ಮಂದರೆ ನನಗೆ ಸರ್ವ ಆಸ್ತಿ. ಬನ್ನಿರಪ್ಪ, ಎಲ್ಲರೂ ಹಾಡಿ ಕುಣಿಯೋಣ. ಎಂದೆಂದು ಬಾಳಲು ಹೀಗೆ ಆನಂದ ತುಂಬಿರಲೆಂದು ಅಣ್ಣಯ್ಯ ನಿಮ್ಮ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾವೀ ದಿನ.
ಅಪ್ಪ ಯಜಮಾನಪ್ಪ ನಾಗಪ್ಪ ಈಗಾರ ನಾಗೋದಿಟ್ಟ ಮೈದಿನ ನೀವು ನಾಚಬೇಕು. ಇಲ್ಲಿ ನೋಡಿಲಿ ನಿಮ್ಮ ಹಣ ನಿಮಗಿಂತ ಮೊದಲು ಅವನ ನಾಚಾಕತ್ಯಾನ. ಬನ್ನಿ ಪ್ರಸಾದಕ್ಕೆ ಎಲ್ಲರೂ ಒಳಗೆ ಹೋಗೋಣ. ಹಿರಿಯೂರ ನನ್ನೂರ ನಮ್ಮಲಿಲ್ಲ ಹುಡುಗಾರ ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವಋತು ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡಗಳನ್ನು ತಂಡೋಪತಂಡಗಳನ್ನು ಚಂಡಾಡಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡಿದೆಯ ಗಂಡರಾದ ಪ್ರಚಂಡ ರಾವಣ. ಶ್ರೀಮತಿಗೆ ದರ್ಪದಿಂದ ಸರ್ವ ಸಾಮ್ರಾಜ್ಯಗಳು ಕಟ್ಟಿ ಪುಟ್ಟಾಂತರ ಲೋಕವನ್ನೇ ಕಟ್ಟಬೇಕೆಂದು ಆಟ ತೊಟ್ಟು ನಿಂತಿರುವ ಈ ಮನೋಹರನ ಮಹತ್ವಾಕಾಶಗೆ ಮನಸ್ಸೆಂಬುದು ಮಂಗವಾಗಿ ಕೆರಳಿ ಅರಳಿದ ಪುಷ್ಪ ಲಕ್ಷ್ಮಿ ಎತ್ತು ಹರಿದಾದು ಹೋಗುತ್ತಿದೆಯಲ್ಲ, ಯಾಕೆ ಏನವಳ ರೂಪ, ಲಾವಣ್ಯದ ಶೃಂಗಾರದ ಸೊಬಗು, ಯಾವ ಮತ್ತಿನಲ್ಲಿ ಅವಳ ರೂಪವನ್ನು ಕೆತ್ತಿ ಕಳಿಸಿರಬಹುದು ಆ ಭ್ರಮ
ಅವಳ ಸೊಂಟದ ಸೌಂದರ್ಯದ ಕಂಠದ ಮಧುರೆ ಆಡಿಕೊಳ್ಳಿದಾಗ ಕುಣಿದು ಕುಪ್ಪಳಿಸಿ ನಗುವ ಅವಳ ಮೂಗ ತುಟಿ ಸ್ತನಗಳನ್ನು ನೋಡಿ ಹುಚ್ಚನಾಗಿ ಎಚ್ಚರ ಹೋಗಿದ್ದಾಳೆ ಈ ಮಳೋರ. ಲಕ್ಷ್ಮಿ ನನಗಾಗಿ ನೀವು ಅವತರಿಸಿ ಬಂದಿರುವ ಶೃಂಗಾರದ ಜೀವಂತ ಶಿಲೆಗೆ ನಾ ಭೃಂಗಿಯಾಗಿ ಭಂಗಿ ರೂಪದಲ್ಲಿ ನಿತ್ಯ ನನ್ನ ಕಣ್ಣು ಮುಂದೆ ಕಾಣುವ ನಿನ್ನನ್ನು ಚೋಂಬಿಸಿ ಶಂಭೋಲಿಂಗನ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಪಟ್ಟರಾಣಿಯಾಗಿ ಸ್ವೀಕರಿಸಿ ನನ್ನ ಈ ಹೃದಯ ರತ್ನ ಸಿಂಹಾಸನದ ಮೇಲೆ ಕೂರಿಸಿ ನಾನು ನನ್ನ ಈ ಭುವನದಲ್ಲಿ ನಕ್ಕು ನಲಿಯದಿದ್ದರೆ ನಾನು ಲಕ್ಷ್ಮಿ ಪುತ್ರ ಮನೋಹರನೇ ಅಲ್ಲ. शता सिद्ध मारे को आदि को मारा आवार लूट भंडार लूटा क्या कुछ समझ नहीं क्या ಬೇಟೆ ಆಡಿದರೆ ಆಣಿನೇ ಬೇಟೆ ಆಡಬೇಕು ಲೂಟಿ ಮಾಡಿದರೆ ಇಡೀ ಭಂಡಾರ ಲೂಟಿ ಮಾಡಬೇಕು क्या मिलेगा मजा 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 मिल जाएगा